ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಟೇಸ್ಟಿಯಾಗಿರುವಂಥ ಪಾಲಕ್ ಚಿಕನ್ ಗೀ ರೋಸ್ಟ್. ಇದನ್ನು ಚಪಾತಿ ಇರ್ಬೋದು, ರೈಸ್ ಇರ್ಬೋದು, ಹಾಗೆ ಪರೋಟ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಗ್ರೇವಿ. ನೋಡಿದ್ರೇ ಅನ್ನಿಸ್ತಾ ಇದೆ ಅಲ್ವಾ, ಗ್ರೇವಿ ತುಂಬ ಡೆಲಿಷಿಯಸ್ ಆಗಿದೆ ಅಂತ. ಇದನ್ನು ಮಾಡೋದಕ್ಕೆ ಅರ್ಧ KGಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ 10 ನಿಮಿಷ. ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಪಾಲಕ್ಕು, ಒಂದು 5ರಿಂದ 6 ಹಸಿರು ಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ ಒಂದು 7ರಿಂದ 8, ಹಾಗೆ ಶುಂಠಿ 10ರಿಂದ 15 ಗೋಡಂಬಿ, ಹಾಗೆ 1 ಸ್ಪೂನ್ ಪೆಪ್ಪರ್, ನಂತರ ಲವಂಗನ ಹಾಕ್ಕೊಳ್ಳೋಣ, ಹಾಗೆ ಚಕ್ಕೆ, ಹಸಿರು ಏಲಕ್ಕಿ 2, ಹಾಗೆ 1 ಕಪ್ಪು ಏಲಕ್ಕಿ. ಈಗ ವಿಸ್ಕ್ ಮಾಡಿರುವಂಥ ಮೊಸರು, ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲು, ಜೀರಿಗೆ, ಹಾಗೆ 2 ಟೇಬಲ್ ಸ್ಪೂನ್ ತುಪ್ಪ, ಹಾಗೆ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಇವಾಗ ಈರುಳ್ಳಿನ ಕೆಂಪು ಬಣ್ಣ ಬರೋ ತನಕ ಹುರ್ಕೊಳ್ಳೋಣ. ನಂತರ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 5ರಿಂದ 6 ನಿಮಿಷ ಇದನ್ನು ಕುಕ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಕುಕ್ ಆದಮೇಲೆ ಇವಾಗ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಗ್ರೀನ್ ಪೇಸ್ಟು, ಅದನ್ನು ಇವಾಗ ಹಾಕೋತಾ ಇದ್ದೀನಿ ಗ್ರೇವಿಯಲ್ಲಿ. ಇದು ಕೂಡ ಸ್ವಲ್ಪ ಕುಕ್ ಆಗಬೇಕು. ನಂತರ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನ್ ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈಗ ಚೆನ್ನಾಗಿ ಎಲ್ಲ ಮಸಾಲಾನ ಮಿಕ್ಸ್ ಮಾಡೋಣ. ಈಗ ಚಿಕನನ್ನು ಒಂದು 10ರಿಂದ 15 ನಿಮಿಷ ಬೇಯೋಕ್ಕೆ ಲಿಡ್ಡನ್ನು ಕವರ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈಗ ಫೈನಲ್ ಆಗಿ ಚಿಕನ್ ಚೆನ್ನಾಗಿ ಬೆಂದಿದೆ. ಈ ಗ್ರೇವಿ ರೆಡಿಯಾಗಿದೆ. ಇದು ಮಸ್ಟ್ ಟ್ರೈ ರೆಸಿಪಿ, ನೀವು ಒಂದ್ಸಲ ಟ್ರೈ ಮಾಡಿ. ಇವತ್ತಿನ ಇನ್ನೊಂದು ರೆಸಿಪಿ ಗ್ರೀನ್ ಎಗ್ ಕರಿ. ಇದು ಕೂಡ ಚಪಾತಿ ಹಾಗೆ ರೈಸು, ಪರೋಟ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುವಂಥ ಒಂದು ಗ್ರೇವಿ. ಇದನ್ನು ಮಾಡೋದಕ್ಕೆ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಯಿಲು, ಒಂದು ದೊಡ್ಡ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಅದನ್ನು ಹುರ್ಕೊಳ್ಳೋಣ. ಹಾಗೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ಗೋಡಂಬಿ, ನಂತರ 2 ಹಸಿರು ಮೆಣಸಿನ್ಕಾಯಿನ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದನ್ನು ತಣ್ಣ ಮಾಡಿ ನಂತರ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಗ್ರೇವಿಗೆ ನಾನು ಯೂಸ್ ಮಾಡ್ತಾ ಇರೋದು 6 ಮೊಟ್ಟೆ. ಅದನ್ನು ಬೇಯಿಸ್ಕೊಂಡು ಅದರ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ, ಅರಿಶಿನ ಪುಡಿ, ಖಾರ ಪುಡಿ, ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಎಗ್ಗನ್ನು ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಎಗ್ಗಲ್ಲಿ ಸ್ವಲ್ಪ ಕಟ್ಸನ್ನು ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಗ್ಗೆ ಸ್ವಲ್ಪ ಚೆನ್ನಾಗಿ ಹತ್ತುತ್ತೆ. ಈಗ ಒಂದು ಪ್ಯಾನಲ್ಲಿ 1 ಸ್ಪೂನ್ ಆಯಿಲು, 3 ಕ್ಯೂಬು ಬಟರ್ನ ಹಾಕ್ಕೊಂಡಿದ್ದೀನಿ, 1 ಬೇ ಲೀಫು, ಚಕ್ಕೆ, ಲವಂಗ, 2 ಏಲಕ್ಕಿನ ಹಾಕಿ ಈಗ ಗ್ರೈಂಡ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ. ಈಗ ಈ ಮಸಾಲ ಒಂದು 3ರಿಂದ 4 ನಿಮಿಷ ಕುಕ್ ಆದಮೇಲೆ ವಿಸ್ಕ್ ಮಾಡಿರುವಂಥ ಮೊಸರನ್ನ ಹಾಕ್ಕೊಳ್ಳೋಣ, 1 ಬಟ್ಲು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಪೆಪ್ಪರ್ ಪೌಡರ್, 1/2 ಸ್ಪೂನ್ ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಗ್ಗನ್ನ ಹಾಕಿ ಇವಾಗ ಚೆನ್ನಾಗಿ ಗ್ರೇವಿಯಲ್ಲಿ ಮಿಕ್ಸ್ ಮಾಡೋಣ. ಈಗ ಈ ಗ್ರೀನ್ ಎಗ್ ಗ್ರೇವಿ ರೆಡಿಯಾಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಟೇಸ್ಟಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.